ಬೇಹುಗಾರಿಕೆ ಅಡಿಯಲ್ಲಿ ಜ್ಯೋತಿ ಬಂಧನದಿಂದ ಹಲವು ಮಾಹಿತಿ ಬಟಾಬಯಲಾಗಿದೆ. ಪಾಕ್ ಗುಪ್ತಚರ ಸಂಸ್ಥೆ ಅಧಿಕಾರಿಗಳ ಜೊತೆಗೆ ಜ್ಯೋತಿ ಮಲ್ಹೋತ್ರಾ ಸಂಪರ್ಕದಲ್ಲಿದ್ದು ಹಲವು ಬಾರಿ ಪಾಕಿಸ್ತಾನಕ್ಕೆ ಸಾಲದು ಅಂತ ಚೀನಾಗೆ ಭೇಟಿ ಕೊಟ್ಟಿದ್ದದ್ದು ಜ್ಯೋತಿ ಮಲ್ಹೋತ್ರಾ ಆದಾಯ ಮತ್ತು ಖರ್ಚಿಗೂ ಭಾರಿ ವ್ಯತ್ಯಾಸ ಇದೆ. ನಿಮಗೆ ಹಾಗೇನೇ ಅದು ಗೊತ್ತಾಗ್ಬಿಡುತ್ತೆ. ನಿಮಗೆ ಈಗ ಒಬ್ಬ ಮನುಷ್ಯ ತುಂಬ ಟ್ರಿಪ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಹಣ ಎಲ್ಲಿ ಬಂತಪ್ಪ ಅಂತ. ಸಣ್ಣ ಪುಟ್ಟ ಟ್ರಿಪ್ಗಳಿಗೆ ನಿಮಗೆ 10-15 ಸಾವಿರ ಬೇಕಾಗುತ್ತೆ. ಅದು ನಾನು ಫ್ಲೈಟ್ ಎಲ್ಲ ಬಳಸಲ್ಲ, ಸುತ್ತಮುತ್ತ ನಮ್ಮ ಸ್ಟೇಟಲ್ಲಿ ಹೋಗಿ ಬರ್ತೀನಿ. ಹತ್ತಿರದಲ್ಲಿ ಒಂದು 150 ಕಿಲೋಮೀಟ್ರು 200 ಕಿಲೋಮೀಟರ್ ದೂರಕ್ಕೆ ಹೋಗಿ ನಾನು ಯಾವುದೋ ಒಂದು ರೆಸಾರ್ಟಲ್ಲಿದ್ದು ಒಂದು ಹೋಟೆಲಲ್ಲಿದ್ದು ಒಂದು 2-3 ದಿನ ಕಾಲ ಕಳ್ಕೊಂಡು ಊಟ ಮಾಡ್ಕೊಂಡು ಬರ್ತೀನಿ ಅಂದರೆ ಅದಕ್ಕೇನು ನಿಮಗೆ 20 ಸಾವಿರ ಬೇಕಾಗುತ್ತೆ. ಒಂದೊಂದು ಸಣ್ಣ ಫ್ಯಾಮಿಲಿಗೆ 20 ಸಾವಿರ 25 ಸಾವಿರ ಬೇಕಾಗುತ್ತೆ. ಇದು ನಾರ್ಮಲ್ ಖರ್ಚು ಹೇಳ್ತಿರೋದು. ಅಂಥದ್ದಲ್ಲಿ ದೇಶ ಬಿಟ್ಟು ದೇಶಕ್ಕೆ ಹೋಗಬೇಕು ಅಂದರೆ ಚೀನಾಕ್ಕೆ ಹೋಗ್ತೀನಿ, ಈ ಕಡೆ ಪಾಕಿಸ್ತಾನಕ್ಕೆ ಹೋಗ್ತೀನಿ, ಇನ್ಯಾವುದೋ ದೇಶಕ್ಕೆ ಹೋಗ್ತೀನಿ ಅಂದರೆ ಆ ದೇಶಗಳ ಖರ್ಚು, ಫ್ಲೈಟ್ ಚಾರ್ಜು, ಉಳ್ಕೊಳ್ಳಿಕ್ಕೆ ನಿಮಗೆ ಊಟ ಬೇಕಲ್ಲ, ಲಕ್ಷಗಟ್ಟಲೆ ಬೇಕಾಗುತ್ತೆ ನಿಮಗೆ. ಸೊ ಅಷ್ಟೇ ಆದಾಯ ಆಗಬೇಕಲ್ಲ, ದುಡ್ಡು ಅಷ್ಟೇ ಆಗಬೇಕಲ್ಲ, ದುಡ್ಡು ಅಷ್ಟಾಗಲ್ಲ. ಯಾರೊಬ್ಬ ಯೂಟ್ಯೂಬರೇ ಒಂದು ಕಡೆ ಮಾತಾಡಿದ್ದ ಮನುಷ್ಯ, ತುಂಬ ವಿದೇಶಗಳನ್ನ ಸುತ್ತಾ ಇದ್ದಂಥ ಮನುಷ್ಯ, ತುಂಬ ವಿದೇಶಗಳು ಯಾವಾಗ ನೋಡಿದ್ರು ಬೇರೆ ದೇಶದಲ್ಲೇ ಇರ್ತಾ ಇದ್ದಿದ್ದು, ಅಲ್ಲಿನ ಜನಜೀವನ, ಅಲ್ಲಿನ ಕಾಡು ಜನರ ಜೀವನ ಇದೆಲ್ಲ ಹೇಳ್ತಾ ಇದ್ದ. ಯಾರೊಮ್ಮೆ ಪ್ರಶ್ನೆ ಕೇಳ್ತಾರೆ, ಎಷ್ಟಪ್ಪ ನೀವು ಸಂಪಾದನೆ ಮಾಡ್ತೀರೇನೋ ಯೂಟ್ಯೂಬಿಂದ, ನಿನ್ನ ಆದಾಯ ಏನು ಕಥೆ ಅಂತೆಲ್ಲ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಆತ ಖರ್ಚು ಮಾಡಿದಂಥ ಫ್ಲೈಟ್ ಟಿಕೆಟ್ಗಳ ಬಗ್ಗೆ, ಅವನು ಉಳ್ಕೊಂಡಿದ್ದಂಥ ರೀತಿಗಳ ಬಗ್ಗೆ, ಅಲ್ಲೆಷ್ಟು ಖರ್ಚಾಯಿತು, ಊಟಕ್ಕೆ ಏನು ಮಾಡ್ದ, ಪ್ರತಿಯೊಂದು ಹೇಳ್ತೀನಿ. ನೋಡಿ, 1.25 ಲಕ್ಷ ನನಗೆ ಬಂದಿದೆ ಈ ತಿಂಗಳು ಈ ಯೂಟ್ಯೂಬಿಂದ. ನಾನು ಖರ್ಚು ಮಾಡಿರೋದೇ 1,30,000 ರೂಪಾಯಿ ಖರ್ಚು ಮಾಡಿದ್ದೀನಿ. ನೋಡಿ ಏರ್ ಟಿಕೆಟ್ಗಳು, ನೋಡಿ ನಾನು ರೆಸಾರ್ಟ್ಗೆ ಅಥವಾ ಹೋಟೆಲ್ಗೆ ಪೇ ಮಾಡಿರೋ ದುಡ್ಡು, ನನ್ನ ಟ್ರಾವೆಲ್ಲು, ನನಗೆಲ್ಲ ಬಟ್ಟೆ ಬರಿ, ನನ್ನ ಶಾಪಿಂಗು, ಇಷ್ಟು ಖರ್ಚಾಗಿದೆ ಅಂತ ಅವನು ಇಡ್ತಾನೆ. ಅವನು ಹಾಗಿದ್ದಾಗ ತೀರಾ ದೊಡ್ಡ ಮಟ್ಟದ ಆದಾಯ ನಿಮಗಿರಲ್ಲ, ಬರೀ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಸಿಗಲಿಕ್ಕಿಲ್ಲ. ಸೊ ಇಲ್ಲಿ ನೋಡಿದ್ರೆ ಜ್ಯೋತಿ ಮಲ್ಹೋತ್ರಾ ಅದು ಆದಾಯಕ್ಕೂ ಖರ್ಚಿಗೂ ಸಂಬಂಧನೇ ಇಲ್ಲ. ಜ್ಯೋತಿ ಮಲ್ಹೋತ್ರಾ ಪ್ರವಾಸ ಎಲ್ಲ ಪಾಕಿಸ್ತಾನ ಸ್ಪಾನ್ಸರ್ಡ್, ಪಾಕಿಸ್ತಾನ ಪ್ರಾಯೋಜಿತ. ಭಾರತ ಪಾಕ್ ಉದ್ವಿಗ್ನತೆ ವೇಳೆಯಲ್ಲಿಯೂ ಕೂಡ ಪಾಕ್ ಜೊತೆ ಸಂಪರ್ಕ ಇದ್ದಿದ್ದು. ಪಾಕ್ ರಾಯಭಾರ ಕಚೇರಿ ಸಿಬ್ಬಂದಿ ಜೊತೆ ನಿರಂತರವಾಗಿ ಹುಡುಗಿ ಸಂಪರ್ಕದಲ್ಲಿದ್ದಿದ್ದು ಅಂತ ಜ್ಯೋತಿ ಮಲ್ಹೋತ್ರಾ ಬಂಧನದ ಬೆನ್ನಲ್ಲೇ ಹಲವರ ಮೇಲೆ ನಿಗಾ ಇಡಲಾಗಿದೆ. ಪಾಕ್ ರಾಯಭಾರ ಕಚೇರಿ ಸಿಬ್ಬಂದಿ ಜೊತೆಗೆ ನಂಟು ಹೊಂದಿರುವವರು ಯಾರ್ಯಾರು, ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗಿ ಬಂದವರು ಯಾರು, ಪಾಕಿಸ್ತಾನದಲ್ಲಿ ಭಾರತದ ಬಗ್ಗೆ ತೆಗಳುವಂಥ ಕೆಲಸವನ್ನು ಮಾಡಿದ್ದವರು ಯಾರು, ಹಲವು ರೀಲ್ ಸ್ಟಾರ್ಗಳ ಮೇಲೆ ಕೇಂದ್ರ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ. ಶೀಘ್ರವೇ ಇನ್ನಷ್ಟು ಜನರನ್ನು ಬಂಧಿಸಿ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ.